ವೀಕ್ಷಕರೇ, ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಏನು ಒಂದು ಕುಂಭಮೇಳ ನಡೆಯುತ್ತಾ ಇದೆ ಒಂದು ಪ್ರಯಾಗ್ರಾಜ್ದಲ್ಲಿ. ಅಲ್ಲಿ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಭೀಮರಾವ್ ಪಾಟೀಲ್ ಅವರು ಭೇಟಿಯಾಗಿದ್ರು. ನಮ್ಮ ಹುಮನಾಬಾದ್ನ ಜನತೆ ಒಳಿತಿಗಾಗಿ ಏನಪ್ಪಾ ಅಂದ್ರೆ ಒಂದು ದರ್ಶನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ಅಲ್ಲಿ ಯಾವ ರೀತಿಯಾದಂಥ ಅನುಭವ ಇತ್ತು, ಏನೆಲ್ಲ ಸೌಕರ್ಯಗಳಿದ್ದು, ಯಾವ್ಯಾವ ರೀತಿಯಾದಂಥ ಅವರು ಅಲ್ಲಿ ಇದು ದರ್ಶನವನ್ನ ಮಾಡಿದ್ರು, ಏನೆಲ್ಲ ಮಾಡಿದ್ರು ಅನ್ನೋದನ್ನ ಸ್ವತಃ ಅವ್ರ ಜೊತೆನೆ ಕೇಳ್ಕೊಳ್ಳೋಣ. ನಮಸ್ಕಾರ ಎಲ್ಲ ಕಲ್ಯಾಣ ಕರ್ನಾಟಕ ಮಹಾಜನತೆಗೆ. ನಾನು ಒಂದು 8 ದಿವಸ ಕಡಿಂದು ಪ್ರಯೋಗ ಆಗಲಿ, ಕಾಶಿ ವಿಶ್ವನಾಥ್ ಆಗಲಿ, ಮತ್ತೆ ರಾಮ ಮಂದಿರ ಆಗಲಿ, ಅಲ್ಲಿ ನಾನು ಹೋಗಿದ್ದ 8 ದಿವಸ ಟೂರ್ ಬೈ ಕಾರಿ ಹೋಗಿದ್ದೆ, ಬೈ ರೋಡ್ ಹೋಗಿದ್ದ. ಪ್ರಯಾಗದಲ್ಲಿ ಇಷ್ಟು ನೀಟು ಮತ್ತು ಇಷ್ಟು ಒಳ್ಳೆ ಅರೇಂಜ್ಮೆಂಟ್ ಮಾಡಿದಾರ. ಅಲ್ಲಿಂದ ಆದಂಥ CM ಅವರಾಗಿರ್ಬೋದು ಅಥವಾ PM ಅವರಾಗಿರ್ಬೋದು, ಒಳ್ಳೆ ರೀತಿಲಿ ಇದು ಏನಿದೆ 154ನೇ ಏನು ಕುಂಭ ಮೇಳ ಇದೆ. ಈ ಕುಂಭಮೇಳ ದಯಮಾಡಿ ನಾ ಎಲ್ಲರಿಗೂ ಜನತೆಗ ನಾ ಕೇಳ್ಕೊತೀನಿ, ದಯಮಾಡಿ ತಾವೆಲ್ಲರೂ ಭಾಗಿಯಾಗಿ ಅದು ಒಳ್ಳೇದು. ಏನು ನೀರೇನು ಡುಬ್ಕಿ ಹೊಡಬೇಕು ಸಂಗಮದಲ್ಲಿ, ದಯಮಾಡಿ ಹೋಗಿ ಬರಲಿ. ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ 500 ರೂಪಾಯಿ ಹಿಡ್ಕೊಂಡು 50,000 ತಕ್ಕ ರೂಮ್ ಇವೆ. ನಿಮ್ಗೆ ಯಾವ್ಯಾವ ಕೆಪಾಸಿಟಿ ನಿಮ್ದು ಏನಿದೆ ಅಲ್ಲಿ ಎಲ್ಲ ಫೆಸಿಲಿಟಿ ಇದೆ, ಊಟ ಇದೆ, ನಾಷ್ಟ ಇದೆ, ನಿಮ್ಗೆ ಏನೂ ತೊಂದರೆ ಇಲ್ಲ. ಅಲ್ಲಿ ದರ್ಶನಕ್ಕೆ ಹೋಗ್ಲಕ್ಕಾಗ್ಲಿ, ಮೈ ತೊಗೊಳಕ್ಕಾಗ್ಲಿ ಯಾವುದೇ ರೀತಿ. ಇಲ್ಲಿ ಸುಮ್ಮನೆ ಮೀಡಿಯಾದಾಗ ನೀವೆಲ್ಲ ನೋಡ್ತಾ ಇದ್ರಿ, 10 ಕಿಲೋಮೀಟರ್ ಮುಂದೆ ನಡ್ಕೊತ ಹೋಗ್ಬೇಕು, 5 ಕಿಲೋಮೀಟರ್ ನಡ್ಕೊತ ಹೋಗ್ಬೇಕು. ಅದು ಏನಿಲ್ಲ. ನಾವು ಹೋಗಿದ್ದೀನಿ, ನಾವು ಪೂರ ರೂಮಿನ ತಕ್ಕ ಗಾಡಿ ತೊಗೊಂಡು ಹೋಗಿನಿ. ಗಂಗಾ ಮಾತೆ ಏನು ಇದ್ದಿದ್ದು ಅಲ್ಲಿ ತಕ್ಕ ಗಾಡಿ ತೊಗೊಂಡು ಹೋಗಿದ್ದೀನಿ. ಯಾವುದೂ ರೀತಿಲಿ ಇದಿಲ್ಲ. ಮತ್ತು ದಯಮಾಡಿ ಟ್ರೈನ್ ಇದೆ, ಬಸ್ ಇದೆ, ಎಲ್ಲ ರೀತಿಲಿ ಸವಲತ್ತು ಇದೆ. ಅಲ್ಲಿ ನಿಮ್ಗೆ ಯಾವ ರೀತಿ ನಿಮ್ಗೆ ಸವಲತ್ತು ಬೇಕು, ನಿಮ್ದು ಹೆಂಗೆ ದುಡ್ಡಿಂದು ಇದು ಇದೆ, ಇದ್ರ ಮ್ಯಾಗ ಅಲ್ಲಿ ರೂಮ್ಸ್ ಬಿ ಇವೆ. ನಾ ಮೊನ್ನೆ ಬರಪ್ಪಲ್ಲಿ ನೋಡಿ ಬಂದು 500 ರೂಪಾಯಿ ಒಂದು ಬೆಡ್ನು ಇದೆ ಅಲ್ಲಿ 1 ಡೇ ಪರ್ಪಸ್. ಅಲ್ಲಿ ಗರಂ ನೀರು 24x7 ಗರಂ ನೀರು ಇವೆ. ಇಷ್ಟೇ ಏನಪ್ಪ ಅದ್ರಲ್ಲಿ ಜರ ನಾ ಹೋಗಿದ್ದಾಗ ಚಳಿ ಜಾಸ್ತಿ ಇತ್ತು. ಅದ್ರ ಕಡೆ ದಯಮಾಡಿ ಎಲ್ಲರೂ ಸೂಟ್ರು, ಜಾಕೆಟು, ಮಫ್ಲರು ತೊಗೊಂಡು ಹೋಗೋರು ಅಂದ್ರೆ ಒಳ್ಳೇದಾಯ್ತದ. ಇದು ದಯಮಾಡಿ ಎಲ್ಲರಿಗೂ ಹೇಳ್ತೀನಿ, ಇದ್ರದ್ದು ಮಂದಿಗೆ ಯಾವುದೇ ಇದ್ರಿ ದರ್ಶನ ತಗೋರಿ ಮತ್ತು ಕುಂಭಮೇಳಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿ ಬರ್ರಿ ಅಂತ ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತೀನಿ. ಸರ್, ಯಾವ ರೀತಿಯಾದಂಥ ಅನುಭವ ಆಯಿತು ಅಂದ್ರೆ ಅಲ್ಲಿ ಒಂದ್ ಕಡೆ ಹೇಳಲ್ಪಡುತ್ತೆ ಒಂದು ಬಹಳಷ್ಟು ಲೈನ್ ಇದೆ, ಸಹಸ್ರಾರು ಸಂಖ್ಯೆ ಇರುತ್ತೆ, ಒಂದ್ ಲೈನ್ ಇರುತ್ತೆ. ತಾವು ಬೋಟಲ್ ಕೂಡ ಸವಾರಿ ಮಾಡಿದ್ರಿ, ಪ್ರಸಾದ ಕೂಡ ಹಂಚ್ತಾ ಇದ್ರಿ. ಯಾವ ರೀತಿ ಫೀಲಿಂಗ್ ಆಗ್ತು ನಿಮ್ಗೆ, ಹೆಂಗ್ ಅನಿಸ್ತು? ಸರ್, ನಂದೀಗ ಏಜ್ ಇದೆ, ನನ್ 51 ಏಜ್ ಇದೆ. ನಾ ಏನಾದರೂ ಒಳ್ಳೇದು ನೋಡಿನಿ, ಒಳ್ಳೇದು ಮಾಡಿದೀನಿ ಅಂದ್ರೆ ಇದು 51ನೇ ವರ್ಷನಾಗ ಇದು ಕುಂಭಮೇಳದಾಗ ನಾ ಹೋಗಿ ಏನು ಗಂಗಾ ಸ್ನಾನ ಮಾಡೋದು ನಂಗೆ ಇಷ್ಟು ಆನಂದ ಅನ್ನಿಸ್ತು. ಅದಕ್ಕೆ ನಂಗೆ ಹೇಳಕ್ ಆಗ್ತಾ ಇಲ್ಲ. ಅಷ್ಟು ರೀತಿ ನಾ 1 ದಿವ್ಸ ಕಡೆಯಿಂದ ಹೋಗಿದ್ದೆ, ಮತ್ತೊಂದು ದಿವ್ಸನ ಎಕ್ಸ್ಟ್ರಾ ಉಳಿದೆ. ಅಲ್ಲಿಂದ ಮ್ಯಾನೇಜ್ಮೆಂಟು, ಅಲ್ಲಿಂದು ಎಲ್ಲ ನಾಗಸ್ವಾಮಿಗಳು, ಎಲ್ಲ ಗುರುಗಳದು ಎಲ್ಲ ಕಡೆನೂ ಕ್ಯಾಂಪಿಗೆ ಹೋಗಿ ಎಲ್ಲರೂ ದರ್ಶನ ತಗೊಂಡು ಇದು ಮಾಡಿದಾರ. ಒಂದು ಏನಾದರೂ ಏನು 7th ಅಜುಬ ಅಂತಾರಲ್ಲ, ಇದು 8ನೇ ಅಜುಬ ಅಂಬದ್ ಬಿ ಏನು ತಪ್ಪಿಲ್ಲ. ದಯಮಾಡಿ ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಇಷ್ಟು ನೀಟ್ ಇದೆ, ಇಷ್ಟು ಒಳ್ಳೆ ಪೊಲೀಸರು ಇದ್ದಾರೆ. ಅಲ್ಲಿ ಯಾವುದೇ ರೀತಿಲಿ ತೊಂದರೆ ಇಲ್ಲ. ಅಲ್ಲಿ ಸುಮ್ಮನೆ ಹೇಳ್ತಾರೆ 10 ಕಿಲೋಮೀಟ್ರು 12 ಕಿಲೋಮೀಟರ್ ನಡಿಬೇಕಂತ, ಏನೂ ಇಲ್ಲ. ಇಷ್ಟೇ ಪ್ರಾಬ್ಲಮ್ ಏನಿದೆ, ಚಳಿ ಇದೆ. ಈಗ ಇನ್ನೊಂದು ಫೆಬ್ರವರಿದಾಗ ಹೋದ್ರಂದ್ರೆ ನಾನು ಅನ್ಸ್ಮಟ್ಟಿಗೆ ಚಳಿ ಬಿ ಕಮ್ಮಿ ಆಗ್ಬೋದು. ಅಲ್ಲಿ ದಯಮಾಡಿ ಹೋಗಿ ಎಲ್ಲರೂ ಕಲ್ತು ಹೋಗ್ತಾ ದರ್ಶನ ಮಾಡಿ ಬರ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. ಇದು ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಭೀಮರಾವ್ ಪಾಟೀಲ್ ಅವರ ಮಾತು. ಹಾಗಿದ್ರೆ ಮುಂದಿನ ಅಪ್ಡೇಟ್ ವರೆಗೂ ನೋಡ್ತಾ ಇರಿ ಜೆಕೆ ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಪಾಲಿಗೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್.